ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ದಿನಾಂಕ 30/5/2026ರಂದು ನೋಟಿಫಿಕೇಶನ್ ಮಾಡಲಾಗಿದೆ. ಕೆಇಎ ಮೂಲಕ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಅರ್ಜಿ ಸಲ್ಲಿಸುವ ವಿಧಾನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗೆ ಹೋಗಿ ನಾವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೋಡಿ, ನಾವು ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಹಾಕಬೇಕು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 30/5/2026ರಂದು ಮತ್ತು ಕೊನೆಯ ದಿನಾಂಕ 20/6/2026ರಂದು. ನೋಡಿ, ಪೇಮೆಂಟ್ ಮಾಡಲು ಲಾಸ್ಟ್ ಡೇಟ್ 22/6/2026 ಎಂದು ಕೊಡಲಾಗಿದೆ. ಕೆಇಎ ಕಡೆಯಿಂದ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಮತ್ತು ಪೇಪರ್ 1 ದಿನಾಂಕ 25/7/2026ರಂದು ಬೆಳಗ್ಗೆ 10 ಸ್ಟಾರ್ಟ್ ಆಗುತ್ತೆ ಮತ್ತು 12 ಮುಗಿಯುತ್ತೆ. ಮತ್ತು ಪೇಪರ್ 2 ದಿನಾಂಕ 25/7/2026ರಂದು ಮಧ್ಯಾಹ್ನ 2:30 ಸ್ಟಾರ್ಟ್ ಆಗುತ್ತೆ, 4 ಮುಗಿಯುತ್ತೆ. ಒಂದೇ ದಿನದಲ್ಲಿ 2 ಎಕ್ಸಾಮ್ ಇರುತ್ತೆ. HK ಅವರಿಗೆ 25/7/2026ರಂದು ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಲಾಗಿದೆ ಮತ್ತು ನಾನ್ HK ಅವರಿಗೆ 26/7/2026ರಂದು ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಲಾಗಿದೆ. ಅವ್ರಿಗೂ ನಾನ್ HK ಅವರಿಗೂ ಕೂಡ ಒಂದೇ ದಿನ 2 ಎಕ್ಸಾಮ್ ಇರುತ್ತೆ. ಯಾವ ಕಾಸ್ಟಿಗೆ ಯಾವ ವರ್ಗಕ್ಕೆ ಎಷ್ಟು ಫೀಸ್ ಇದೆ ಅಂತ ಕೂಡ ಕೊಟ್ಟಿದ್ದಾರೆ. 2A 2B ಮತ್ತು 3A 3Bಗೆ 750 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಮಾಜಿ ಸೈನಿಕರು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂಗವಿಕಲರಿಗೆ ಅವರಿಗೆ 250 ಫೀಸ್ ಕೂಡ ನಿಗದಿ ಮಾಡಿದ್ದಾರೆ. ಯಾವ ಕ್ಯಾಟಗರಿಗೆ ಎಷ್ಟು ವಯೋಮಿತಿ ಅಂತ ಕೂಡ ಕೊಟ್ಟಿದ್ದಾರೆ. ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹ ಅಭ್ಯರ್ಥಿಗಳಿಗೆ 40 ವರ್ಷ ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಮತ್ತು SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಗರಿಷ್ಠ ವಯೋಮಿತಿಯನ್ನು ಕೊಡಲಾಗಿದೆ. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಷನ್. ಕೃಷಿ ಅಧಿಕಾರಿಗೆ BSc ಕೃಷಿಯಲ್ಲಿ ಪದವಿ ಮುಗಿಸಿರಬೇಕು ಮತ್ತು ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಬಯೋಟೆಕ್ನಾಲಜಿ, ಕೃಷಿ ಮಾರುಕಟ್ಟೆ ಈ ಥರ ಹಲವಾರು ಪದವೀಧರರು ಇರ್ತಾರೆ ಕೃಷಿಯಲ್ಲಿ, ಅವರಿಗೆ ಮಾತ್ರ ಇದು ಅವಕಾಶವಿರುತ್ತದೆ. ನೋಟಿಫಿಕೇಷನಲ್ಲಿ ಮೇನ್ ಆಗಿ ಕೊಟ್ಟಿರೋದು 85% ಕೃಷಿ ವಿದ್ಯಾರ್ಥಿಗಳಿಗೆ ಮತ್ತು 15% ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಇವರಿಗೆ ಕೊಟ್ಟಿದ್ದಾರೆ. ನೋಡಿ, ಕೃಷಿಯಲ್ಲಿ ಯಾರು ಪದವಿ ಪಡೆದಿದ್ದಾರೋ ಅವರು ಈಗಾಗಲೇ ಹೋಗಿ ಅಪ್ಲಿಕೇಶನ್ ಹಾಕಿ ಈ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು, ಧನ್ಯವಾದಗಳು.